ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ. ಇಲ್ಲಿ ನಮಗೆ ಚಾಕಿ ಬಿದ್ದಿರುತ್ತೆ ಸರ್. ಇಲ್ಲಿ ಪೊಲೀಸ್ ಅವ್ರ ಮುಂದೆನೆ ನಮ್ಗೆ ಯಾಕೆ ಬಂದ್ರೆ ಅಂದ್ರೆ ಎಷ್ಟು ರೌಡಿ ಇಲ್ಲಿ ಅರ್ಥ. ಮಾಜಿ ನಗರಸಭಾ ಸದಸ್ಯರ ಕುಟುಂಬದ ಮೇಲೆ ಹಲ್ಲೆ ಆರೋಪ, ಪ್ರಾಣಭೀತಿಯಲ್ಲಿ ಕುಟುಂಬ. ಶಿಡ್ಲಘಟ್ಟ ನಗರದ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಹಳೆ ವೈಮನಸ್ಯದ ಹಿನ್ನೆಲೆ ಮಾಜಿ ನಗರಸಭಾ ಸದಸ್ಯ ಬಾಬಾ ಫಕ್ರುದ್ದೀನ್ ಅವರ ಕುಟುಂಬದ ಮೇಲೆ ಮಾರಕಾಸ್ತ್ರಗಳನ್ನು ಹಿಡಿದು ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ರಾತ್ರಿ ವೇಳೆ ಕೆಲವರು ಮಚ್ಚು ಚಾಕು ಹಿಡಿದು ಮನೆಗೆ ನುಗ್ಗಿ ಮಹಿಳೆಯರು ಮತ್ತು ವಯೋವೃದ್ಧರ ಮೇಲೆಯೂ ದರ್ಬಾರ್ ತೋರಿಸಿದ್ದಾರೆ ಎಂದು ಅವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಘಟನೆಯ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಂತರ ನಡೆದ ಗಲಾಟೆಯ ವಿಡಿಯೋಗಳು ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಪ್ರಕರಣ ದಾಖಲಾಗಿದ್ದರೂ ಆರೋಪಿಗಳು ಕಾನೂನಿಗೆ ಭಯವಿಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿದ್ದು ತಮಗೆ ಇನ್ನೂ ಪ್ರಾಣ ಬೆದರಿಕೆ ಮುಂದುವರಿದಿದೆ ಎಂದು ಬಾಬಾ ಫಕ್ರುದ್ದೀನ್ ಆರೋಪಿಸಿದರು. ಕುಟುಂಬದ ಸದಸ್ಯರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದ್ದು ಹೊರಗಡೆ ಓಡಾಡಲು ಆತಂಕ ಎದುರಾಗುತ್ತಿದೆ ಎಂದು ಅಳಲು ತೋಡಿಕೊಂಡರು. ಆರೋಪಿಗಳ ವಿರುದ್ಧ ಪೊಲೀಸರು ಕಠಿಣ ಕ್ರಮ ವಹಿಸಿಕೊಂಡು ಸೂಕ್ತ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರಕರಣದ ಕುರಿತು ಪೊಲೀಸ್ ಇಲಾಖೆಯ ಅಧಿಕೃತ ಪ್ರತಿಕ್ರಿಯೆ ನಿರೀಕ್ಷಿಸಲಾಗಿದೆ. ನಮ್ಮ ಹೆಸರು ಬಾಬಾ ಫಕ್ರುದ್ದೀನ್. ಇಲ್ಲಿ ವಾರ್ಡ್ ನಂಬರ್ 26 ಆಶ್ರಾ ಬಡಾವಣೆಗೆ ನಮ್ಮ ಮಿಸ್ಸಸ್ ಬಂದು ಮಾಜಿ ಸದಸ್ಯರು. ನಮಗೆ ಸುಮಾರು 3/11/2025 ರಾತ್ರಿ 12ವರೆಗೆ ಸರ್ವರ್ ಮತ್ತು ಮಜರ್ ಬಂದು ಏಕಾಏಕಿ ಮನೆ ಹತ್ರ ಬಂದು ಎಬ್ಬರಿಸ್ತಾರೆ. ನಮ್ಮ ಮಗನಿಗೆ ನಾವು ಪೊಲೀಸರು ಬಂದಿರೋ ಬಾಗಿಲು ತೆಗೆಯಪ್ಪ ಅಂತ ಹೇಳ್ತಾರೆ. ಹೇಳಿದ ಮೇಲೆ ನಮ್ಮ ಮಗ ನಿದ್ದೆ ಇದರಲ್ಲಿ ಹೋಗಿ ಬಾಗಿಲು ತೆಗೆದುಬಿಡ್ತಾನೆ. ಒಳಗಡೆ ಬಂದಿದ ತಕ್ಷಣ ಅವರ ಕೈಯಲ್ಲಿ ಚಾಕು ಲಾಂಗ್ ಎಲ್ಲ ನೋಡಿಬಿಟ್ಟು ಹೆದರಿಬಿಟ್ಟು ಎಲ್ಲೋ ನಿನ್ನ ತಂದೆ ಏನೋ ಒಂದು ಕೆಲಸ ನಿನ್ನ ತಂದೆ ಮುಗಿಸ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಅವನು ಭಯ ಬಿಟ್ಬಿಟ್ಟು, ಇಲ್ಲ ನಮ್ಮ ತಂದೆ ಬೆಂಗಳೂರಿಗೆ ಹೋಗವ್ರೆ, ಬಂದು ಲೇಟ್ ಆಗಿದ್ದು ಮೇಲೆ ಮಲ್ಕೊಂಡವ್ರು ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಮೇಲೆ ಮತ್ತೆ ಹೋಗಿ ಬಂದ ತಕ್ಷಣ ಕೆಳಗಡೆ ಇದು ಬಾಗಿಲು ಹಾಕಿಬಿಡ್ತಾನೆ. ಬಾಗಿಲು ಹಾಕಿದ ತಕ್ಷಣ ಮತ್ತೆ ಬಾಗಿಲು ಎಲ್ಲ ಹೊಡೆದು ಗಾಡಿ ಎಲ್ಲ ಚೂರು ಮಾಡಿಬಿಡ್ತಾರೆ ಸರ್. ಮತ್ತೆ ಅವ್ರ ಮೇಲೆ ಹೋಗಿ ಅಷ್ಟು ರಾತ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಅವ್ರ ಮೇಲೆ FIR ಆಗುತ್ತೆ. FIR ಆದಮೇಲೆ ಮತ್ತೆ ಅದೇ ರಾತ್ರಿ ನಮಗೆ ರಾತ್ರಿ 3:36 ಕಾಲ್ ಮಾಡಿ ಏನು ಹೇಳ್ತಾರೆ, ನಾವು ಏನೋ ಮಾಡೋದು ತಪ್ಪು ಮಾಡಿಬಿಡ್ತೀವಿ, ನಮಗೆ ಇದು ಕಂಪ್ಲೇಂಟ್ ಕೊಡಬೇಡಿ, ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಎತ್ಬಿಡ್ತೀವಿ, ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇರ್ತೀರಾ ನೀವು ಮಕ್ಕಳಿಗೆ, ಬರೋವಾಗ ದಾರಿಯಲ್ಲಿ ನಿಮಗೆ ಆಗಿಬಿಡ್ತೀನಿ ಕಂಪ್ಲೇಂಟ್ ಏನಾದ್ರು ಕೊಟ್ಟರೆ ಅಂತ ಬೆದರಿಕೆ ಹಾಕ್ತಾರೆ ಸರ್. ನನಗೆ ಅಷ್ಟೆಲ್ಲ ಬೇಡಪ್ಪ, ನಿಮಗೆ ಯಾಕಪ್ಪ ನನಗೆ ಹೊಡೆದಿರೋದು ಹೇಳಿಬಿಡು ಅಂತ ಹೇಳಿದ ತಕ್ಷಣ ನಮಗೆ ಯಾರೋ ಹೇಳಿ ನಿಮ್ಮ ಏರಿಯಾವರು ದೊಡ್ಡವರು ನಮಗೆ ಹೇಳಿ ಮಾಡಿಸಿರೋದು ಅಂತ ಹೆಸರು ಹೇಳಪ್ಪ ಅಂದರೆ ಇಲ್ಲ ನಾನು ಹೇಳಲ್ಲ ಅಂತ ಹೇಳ್ತಾನೆ. ಆಮೇಲೆ ನಾನು ಫೋನ್ ಕಟ್ ಮಾಡಿಬಿಡ್ತೀವಿ. ಮತ್ತೆ ಅವ್ರಿಗೆ ಕಂಪ್ಲೇಂಟ್ FIR ಆಗಿದ್ಮೇಲೆ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನಲ್ಲಿ ವಿಚಾರ ಮಾಡಿದಾಗ ಅವ್ರು ಏನು ಹೇಳ್ತಾರೆ, ನೀನು ಮಜಾರ್ ಒಬ್ಬನು ಹೇಳ್ತಾನೆ, ನೀನು ಮುಂಚೆ ನನಗೆ ಫೋಕ್ಸೋ ಕೇಸ್ನಲ್ಲಿ ನಾನು ಹೋಗೋವಾಗ ಸಾಕ್ಷಿಗೆ ಬಂದವಾಗ ನೀನು ಸೈನ್ ಹಾಕಿದ್ದೆ, ಆ ದ್ವೇಷ ಇಟ್ಕೊಂಡು ನಾನು ಹೊಡೆದಿದ್ದು ಅಂತ ಹೇಳ್ತಾನೆ. ಮತ್ತೆ ಇನ್ನು ಸರ್ವರ್ ಬಂದು 6-7 ವರ್ಷ ಹಿಂದ್ಗಡೆ ನಮ್ಮ ಮನೆಯಲ್ಲಿ 6-5 ತಿಂಗಳು ಕೆಲಸ ಮಾಡಿದ್ರು. ಕರೋನಾ ಬಂದಾಗ ಅದು ಸ್ಟಾಪ್ ಆಗಿತ್ತು ಕೆಲಸ. ಮತ್ತೆ ಕೆಲಸ ಸ್ಟಾರ್ಟ್ ಮಾಡುವಾಗ ಕೆಲಸಕ್ಕೆ ಬಂದು ಅವರು ಬಂದಿಲ್ಲ, ಬೇರೆಯವರು ಬಂದರು. ಅದಕ್ಕೆ ಬೇಡಪ್ಪ ನೀನೇ ಬರಬೇಕು ಅಂತ ಹೇಳಿದಕ್ಕೆ ಇಲ್ಲ ನಾನು ಬಾಕಿ ಕೊಟ್ಬಿಡ್ತೀನಿ ಅಂತ 1.5 ವರ್ಷ ಸತಾಯಿಸ್ನು ಅವನು. 1.5 ವರ್ಷ ಸತಾಯಿಸ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗಿದ ತಕ್ಷಣ ಅವ್ರ ಅಣ್ಣ ಮತ್ತು ಅವ್ರ ತಾಯಿ ಎಲ್ಲ ಗಲ್ಪಡಿ ಹಿಡ್ಕೊಂಡು ನನಗೆ ಹೊಡೆದ್ರು. ಆವಾಗ ಕಂಪ್ಲೇಂಟ್ ಕೊಟ್ಟಿದ್ದಾಗ ಸ್ಟೇಷನ್ನಲ್ಲಿ ತೊಗೊಂಡು ಬಂದು ದುಡ್ಡು ಕೊಟ್ಟರು, ಅವನು ಕ್ಲಿಯರ್ ಆಯಿತು. ಅದೇ ಉದ್ದೇಶ ಇಟ್ಕೊಂಡು ನಾನು ಹೊಡೆದಿರೋದು ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ದಿನ ಆದಮೇಲೆ 1ನೇ ತಾರೀಕು 2ನೇ ತಿಂಗಳಲ್ಲಿ ಮತ್ತೆ ಮನೆ ಹತ್ರ ಬಂದು ನಮಗೆ ಏನೋ ನೀನು ಕಂಪ್ಲೇಂಟ್ ಕೊಟ್ಟಿರೋದು ರಾಜಿ ಆಗಿಬಿಡು, ಇಲ್ಲ ಅಂದರೆ ನಿಮಗೆ ಎದ್ಬಿಡ್ತೀವಿ, ನಾನು ಬಿಡೋವನಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ತಂದೆ ಹೇಳೋವಾಗ ಏನು ಅವರು ತಂದೆ ಹೇಳಿರ್ತಾರೆ, ಮಜರ್ ಅವರು ತಂದೆ, ನೋಡಪ್ಪ ಅವನು ಸರಿಯಾಗಿಲ್ಲ ನನ್ನ ಮಗ, ನಾವು ಬಿಟ್ಬಿಟ್ಟಿದ್ದೀವಿ, ನೀನು ಏನೋ ನೋಡ್ಕೊಂಡು ಅದು ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಿಡು, ರಾಜಿ ಆಗಿಬಿಡು, ಇಲ್ಲಾಂದರೆ ಅವ್ನು ಏನಾದರೂ ಮಾಡಿದ್ರೆ ನಮಗೆ ಹೇಳ್ಬೇಡ ಅಂತ ಅವ್ರ ತಂದೆನೂ ಹೇಳ್ಬಿಡ್ತಾರೆ. ಇವ್ರ ತಂದೆನೇ ಹೇಳಿದ್ಮೇಲೆ ನಾವು ಯಾರಿಗೆ ಹೇಳಬೇಕು? ಮತ್ತೆ ಹೋಗಿ ಸ್ಟೇಷನ್ನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ರೆ ಜನವರಿ 1 ಫೆಬ್ರವರಿ 1ಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆ ಕಂಪ್ಲೇಂಟ್ ಮೇಲೆ ಅವ್ರಿಗೆ ಏನು ಆಕ್ಷನ್ ಆಗಿರಲ್ಲ. ಇದೇ ಥರ ನಮಗೆ ಮಾಡ್ತಾ ಇದ್ರೆ ನಮಗೆ ಪ್ರಾಣ ರಕ್ಷಣೆ ಯಾಕೆ ಕೊಡ್ತಾರೆ ಈ ಥರ? ಮತ್ತೆ ಶುಕ್ರವಾರ ನಮಗೆ ಮತ್ತು ನಂದಿ ಇಮ್ತಿಯಾಜ್ ಅವ್ರಿಗೆ ಯಾವುದು ಜಮೀನು ವಿಚಾರದಲ್ಲಿ ಗಲಾಟೆ ಆಗುತ್ತೆ. ಅವ್ರ ಮಗ ಬಂದು ನಮ್ಮ ಮೇಲೆ ಗಲಾಟೆ ಆಗುತ್ತೆ. ಮತ್ತೆ ಜನ ಬಂದು ಅವ್ರಿಗೆ ನಮಗೆ ಕಳಿಸ್ಬಿಡ್ತಾರೆ.
ನಾನು 5 ಗಂಟೆಗೆ ಮನೆಗೆ ಬಂದ್ಬಿಟ್ಟೆ. 5 ಗಂಟೆಗೆ ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ನಮ್ಮ ತಮ್ಮ ಫೋನ್ ಮಾಡ್ತಾನೆ, ಬಾಣ ಅವನು ಯಾರೋ ಸುಮಾರು ಜನ 35-40 ಜನ ಬಂದ್ಬಿಟ್ಟವ್ರೆ, ಸತ್ತೂರು ಲಾಂಗ್ ಚಾಕು ಎಲ್ಲ ಎತ್ಕೊಂಡು ಬಂದ್ಬಿಟ್ಟು ಅಂತ ಹೇಳ್ತಾನೆ. ಹೋಗಿದ ತಕ್ಷಣ ಇವನು ಸಲ್ಮಾನ್ ಏಕಾಏಕ ಬಂದು ಇವನು ಸರ್ವರ್ ಇವ್ರಿಗೆಲ್ಲ ಕರ್ಕೊಂಡು ಬಂದು ಏಕಾಏಕ ಮೇಲೆ ಹಲ್ಲೆ ಮಾಡ್ತಾನೆ. ಇಲ್ಲಿ ನಮಗೆ ಚಾಕಿ ಬಿದ್ದಿರುತ್ತೆ ಸರ್ ಇಲ್ಲಿ. ಮತ್ತೆ ಇವರು ತಮೀಮ್ ಪಾಷಾ ಅವರು ಇವ್ರದ್ದು ನಂದಿಮ್ತಿಯಾಸ್ ಅವ್ರ ಮಗ ಇರ್ಫಾನ್ ಅವರೆಲ್ಲ ಸೇರ್ಕೊಂಡು ನಮ್ಮ ಅಕ್ಕ ಅವ್ರದ್ದು ಬಟ್ಟೆ ಎಲ್ಲ ಹರಿದ್ಬಿಟ್ಟು ಅವ್ರಿಗೆ ಎದೆಗೆ ಹೊಡಿತಾರೆ ಅವರು. ಆಮೇಲೆ ಸುಮಾರು 35-40 ಜನ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ತಕ್ಷಣ ನಾನು ಪೊಲೀಸ್ ಸ್ಟೇಷನ್ಗೆ ನಾನು ಫೋನ್ ಮಾಡಿದ ತಕ್ಷಣ ಒಂದು 5-10 ನಿಮಿಷದಲ್ಲಿ ಪೊಲೀಸ್ ಅವರು ಬಂದ್ಬಿಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಸಾಬ್ ವೇಣುಗೋಪಾಲ್ ಸರ್ ಅವರು ಬಂದರು, ಅವ್ರ ಜೊತೆಯಲ್ಲಿ 3-4 ಪೊಲೀಸ್ ಅವರು ಬಂದರು. ಅವ್ರ ಮುಂದೆನೆ ಎಕ್ಸ್ ಕೌನ್ಸಿಲರ್ ತನ್ವೀರ್ ಪಾಷಾ ಅವರು ಮಗ ಇಬ್ರು ಮಕ್ಕಳು ನಮ್ಮ ಮೇಲೆ ಗುಂಡುಗಳು ಎತ್ಕೊಂಡು ನಮ್ಮ ಹಾಕಕ್ಕೆ ಬರ್ತಾರೆ ಪೊಲೀಸ್ ಅವ್ರ ಮುಂದೆನೆ ನಮ್ಗೆ ಹಾಕಕ್ಕೆ ಬಂದ್ರೆ ಅಂದ್ರೆ ಎಷ್ಟು ರೌಡಿಸಮ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಒಂದು ಪಾಯಿಂಟ್ ಏನು ಅಂದ್ರೆ ಪೊಲೀಸ್ ಅವ್ರ ಮುಂದೆನೆ ಇವ್ರು ಈ ತರ ನಮ್ಗೆ ಹೊಡ್ತಾ ಇದ್ರೆ ಪೊಲೀಸ್ ಅವರು ಇಲ್ಲವಾಗ ಎಷ್ಟು ದೌರ್ಜನ್ಯ ಮಾಡ್ಬೇಕು ಇವ್ರು ಇದು ಎಲ್ಲ ಒಂದು ಅರ್ಥ ಮಾಡ್ಬೇಕಾಗಿರೋದು ಒಂದು ಪಾಯಿಂಟ್ ಇದು. ಪೊಲೀಸ್ ಅವ್ರ ಮುಂದೆನೂ ಹೊಡ್ತಾ ಇದ್ರೆ ಅವ್ರು ಪೊಲೀಸ್ ಅವರು ಇಲ್ಲ ಅಂದ್ರೆ ಯಾವ ತರ ಇವರು ಬಿಹೇವಿಯರ್ ಮಾಡ್ತಾರೆ, ಈ ತರ ಎಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದಾರೆ. ಆದ್ರೆ ನಮ್ಗೆ ಏನು ರಕ್ಷಣೆ ಇಲ್ದಿರ ಆಗಿದೆ ಸರ್. ದಯವಿಟ್ಟು ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಮನವಿ ಕೊಡ್ಕೊಳ್ತೀನಿ ಸರ್.